ಇಂದು ಜಿಲ್ಲಾಸ್ಪತ್ರೆಯಲ್ಲಿ ಜಿಲ್ಲಾ ಅಗ್ನಿಶಾಮಕ ದಳ ಘಟಕ ಚಿಕ್ಕಮಗಳೂರು ಹಾಗೂ ವಿಪತ್ತು ನಿರ್ವಹಣಾ ಘಟಕ ಇವರ ಸಹಯೋಗದೊಂದಿಗೆ ಬೆಂಕಿ ಅವಘಡ ನಿರ್ವಹಣೆ ಹಾಗೂ ಪ್ರಥಮ ಚಿಕಿತ್ಸೆ ಬಗ್ಗೆ ಕಿರು ಪ್ರಾತ್ಯಕ್ಷತೆ ಹಮ್ಮಿಕೊಳ್ಳಲಾಗಿತ್ತು. ಹಾಸ್ಪಿಟಲ್ ಸಹ ಏನಾದರೂ ಒಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಶಾರ್ಟ್ ಆಗಿ ಫೈರ್ ಆಯ್ತು ಅಂದ್ರೆ ಆಗ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಮಾರ್ಕ್ರಿಲ್ಲ. ಇಲ್ಲಿ ಈಗ ಒಂದು ಸಿನಾರಿ ಏನಂದ್ರೆ ಮೇಲ್ಗಡೆ ವಾರ್ಡಲ್ಲಿ ಏನೊಂದು ಶಾರ್ಟ್ ಆಗಿ ಫೈರ್ ಆಗುತ್ತೆ. ಫೈರ್ ಆಗಿ ಯಾವುದೇ ಫೈರ್ ಆದ್ರೂ ಫಸ್ಟ್ ಬರೋದು ಸ್ಮೋಕ್ ಅಲ್ವಾ. ಸ್ಮೋಕ್ ಬಂದ ತಕ್ಷಣ ಇಮಿಡಿಯೇಟ್ ಡಿಟೆಕ್ಟ್ ಆಗುತ್ತೆ. ಸ್ಮೋಕ್ ಬಂದ ತಕ್ಷಣ ಏನು ಮಾಡ್ತಾರೆ, ಒಳಗಡೆ ಇರೋಂಥ ನಿಮ್ಮ ಸ್ಟಾಫ್ ಹೊರಗಡೆ ಓಡ್ ಬರ್ತಾರೆ. ಆಯ್ತಂದ್ರೆ ಅವರು ಕಾಪಾಡ್ಕೊಳ್ಳಿಕ್ಕೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ನೀವು ಇಮಿಡಿಯೇಟಾಗಿ ಫೈರ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿದ್ದೀರಾ ಅಂತ ಅರ್ಥ. ಹಾಗಾಗಿ ಏನು ಮಾಡ್ತಾರೆ, ಇಲ್ಲಿ ಜಾಗ ಚಿಕ್ಕದಿರೋದ್ರಿಂದ ನಮ್ಮ ವೆಹಿಕಲ್ ಟರ್ನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಮ್ಮ ಸ್ಟಾಫ್ ಏನು ಮಾಡ್ತಾರೆ, ಆ ಒಂದು ಸ್ಪಾಟಿಗೆ ಹೋಗ್ತಾರೆ. ಕ್ಯಾಶುಯಾಲಿಟಿ ಆ್ಯಕ್ಚುಲಿ ನಿಮ್ಮವರೇ ಮಾಡಬೇಕು, ಬಟ್ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮ್ಮ ಸ್ಟಾಫನ್ನೇ ಮಾಡಿರ್ತೀವಿ. ಯಾಕಂದರೆ ಬೇರೆ ಮಿಸ್ಟೇಕ್ ಆದರೆ ಕಷ್ಟ ಆಗುತ್ತೆ ಅಂತೇಳಿ. ಓಕೆ, ಅಲ್ಲಿ ಕ್ಯಾಶುಯಾಲಿಟಿ ಟ್ರ್ಯಾಪ್ ಆಗಿರ್ತಾರೆ. ಆನಂತರ ಬಂದಂಥ ನಮ್ಮ ಸ್ಟಾಫ್ ಫಸ್ಟ್ ಏನ್ ಮಾಡ್ತಾರೆ, ಇದು ಬ್ರೀತಿಂಗ್ ಆಪರೇಟರ್ ಸೆಟ್ ಅಂತ ಹೇಳ್ತೀವಿ. ಅದನ್ನ ವೇರ್ ಮಾಡಿ, ಅದು ಸ್ಮೋಕ್ ತುಂಬಿರೋಂಥ ಕೊಠಡಿ ಅಥವಾ ರೂಮ್ಗಳಿಗೆ ಎಂಟ್ರಿ ಆಗಲಿಕ್ಕೆ. ಅದನ್ನ ವೇರ್ ಮಾಡ್ಕೊಂಡು ಒಳಗಡೆ ಹೋಗಿ ವಿಕ್ಟಿಮ್ಸ್ನ ಐಡೆಂಟಿಫೈ ಮಾಡ್ತಾರೆ, ಅಂದರೆ ಯಾರು ಟ್ರ್ಯಾಪ್ ಆಗಿದಾರ ಅಂತ. ಒಂದಿಬ್ರು ವಿಕ್ಟಿಮ್ಸ್ನ ಇದರಲ್ಲಿ ಮಾಡಿರ್ತೀವಿ. ಅವ್ರನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಮೇಲ್ಗಡೆಯಿಂದ ಸಿಗ್ನಲ್ ಮಾಡ್ತಾರೆ, ಇಲ್ಲಿ ವಿಕ್ಟಿಮ್ಸ್ ಇದ್ದಾರೆ, ಸ್ಟ್ರೆಚರ್ನ ಅಲ್ಲಿ ಕಳಿಸಿ ಅಂತ. ಇಮಿಡಿಯೇಟಾಗಿ ನಮ್ಮ ಸ್ಟಾಫ್ ಏನು ಮಾಡ್ತಾರೆ, ಸ್ಟ್ರೆಚರ್ ಇದೆ, ಸ್ಟ್ರೆಚರಲ್ಲಿ ಆ ಸ್ಪಾಟಿಗೆ ಹೋಗ್ಬಿಟ್ಟು ವಿಕ್ಟಿಮ್ನ ಕೆಳಗಡೆ ಕರ್ಕೊಂಡು ಬರ್ತಾರೆ. ವಿಕ್ಟಿಮ್ನ ಕೆಳಗಡೆ ಕರ್ಕೊಂಡು ಬಂದ ತಕ್ಷಣ ನೆಕ್ಸ್ಟ್ ಇರೋದು ನಿಮ್ಮ ಡಿಪಾರ್ಟ್ಮೆಂಟ್ ಹೋಗ್ತಾರೆ. ನಿಮಗೆಲ್ಲ ಗೊತ್ತಿದೆ, ಏನೇ ಮಾಸ್ಕ್ ಆದರೂ ಫಸ್ಟ್ ಏನು ಮಾಡ್ತೀರಾ, ಟ್ರಯೇಜ್ ಮಾಡ್ತೀರಾ. ಇಲ್ಲಿ ಇಬ್ಬರೇ ಆಗಿರೋದ್ರಿಂದ ಫಸ್ಟ್ ಅವ್ರನ್ನ ನೋಡಿ ಅವ್ರ ಏನು ಸಿಚುವೇಶನ್ ಚೆಕ್ ಮಾಡಿ ನಂತರ ಏನು ಮಾಡ್ತೀರಾ, ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿ ಎಮರ್ಜೆನ್ಸಿ ವಾರ್ಡಿಗೆ ಮೂವ್ ಮಾಡ್ತೀರಾ. ಈ ಪ್ರಾತ್ಯಕ್ಷತೆ ಕಾರ್ಯಕ್ರಮವನ್ನು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ ತಂಡದವರು ನಡೆಸಿಕೊಟ್ಟರು. ಪೊಲೀಸವರು ಆಂಬುಲೆನ್ಸ್ ಡ್ರೈವರಿಗೆ ಆಂಬುಲೆನ್ಸ್ ಬರುತ್ತಿಲ್ಲ, ಆ ಕಡೆ ಹೋಗ್ಬಿಡ್ರಿ ಅಂತವ್ರೆ. ಅವರಂತ ಆಂಬುಲೆನ್ಸ್ ಡ್ರೈವರಿಗೆ ಆಂಬುಲೆನ್ಸ್ ಬರುತ್ತಂತ.
ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ ರವರು ಆಸ್ಪತ್ರೆಗಳಲ್ಲಿ ಅಗ್ನಿ ಅವಘಡಗಳು ಸಂಭವಿಸಿದಾಗ ಪ್ರಾಥಮಿಕ ಹಂತದಲ್ಲಿ ನಿರ್ವಹಿಸಬೇಕಾದ ಮಾಹಿತಿಯನ್ನು ನೀಡಿದರು. ಫೈರ್ ಎಕ್ಸ್ಟಿಂಗ್ಯೂಷರ್ ಅನ್ನು ಹೇಗೆ ಬಳಸಬೇಕೆಂದು ತಿಳಿಸಿದರು. ತುರ್ತು ಬೆಂಕಿ ಅವಘಡ ನಡೆದಾಗ ಯಾರನ್ನು ಸಂಪರ್ಕ ಮಾಡಬೇಕು ಎಂದು ಸಂಪೂರ್ಣವಾಗಿ ಮಾಹಿತಿ ನೀಡಿದರು. ಪಾಸ್ ಅಂತ ಹೇಳ್ತೀವಿ ಮೆಥಡ್. ಸೊ ಪಾಸ್ ಮೆಥಡಲ್ಲಿ ಪಿ ಅಂದರೆ ಫುಲ್ ಸೇಫ್ಟಿ ಪಿನ್, ಎಷ್ಟು ಎ ಅಂದರೆ ಏಮ್ ಮಾಡಬೇಕು ಅಂದರೆ ಬೆಂಕಿಯಲ್ಲಿ ಅಲ್ಲಿಗೆ ಅದನ್ನ ಫಸ್ಟು ಏಮ್ ಮಾಡಿ ಆನಂತರ ಎಕ್ಸ್ಟಿಂಗ್ವಿಷರ್ನ ಆಪ್ರೇಟ್ ಮಾಡಬೇಕು. ಆಯಿತಾ? ಓಕೆ, ಒಂದು ಈ ದಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಮಾರ್ಟಲ್ನ ಮಾಡಬೇಕಾಗಿ ಸರ್ಜನ್ ಅವರು ಒಂದು ಲೆಟರ್ ಮಾಡಿದರು. ಸೊ ಅವರ ಒಂದು ಇದ್ರ ಮೇಲೆ ಅಗ್ನಿಶಾಮಕ ಇಲಾಖೆ ಹಾಗೂ ಜಿಲ್ಲಾ ವಿಪತ್ತು ಇಲಾಖೆ ಹಾಗೂ ನಮ್ಮ ಜಿಲ್ಲಾಸ್ಪತ್ರೆಯವರು ಎಲ್ಲ ಸೇರಿ ಒಂದು ಮಾರ್ಟಲ್ನ ಪ್ಲ್ಯಾನ್ ಮಾಡಿದ್ವಿ. ಸೊ ಆ್ಯಸ್ ಎ ಪಾರ್ಟ್ ಆಫ್ ಮಾರ್ಟಲ್ ಮೇಗಡೆ ಒಂದಿಬ್ಬರು ಟ್ರ್ಯಾಪ್ ಆಗಿ ಮಾಡಿ ನಮ್ಮ ಸ್ಟಾಫು ಅಲ್ಲಿ ಮೇಗಡೆ ಹೋಗಿ ವಿತ್ BS ಸೆಟ್ ಅವ್ರನ್ನ ರೆಸ್ಕ್ಯೂ ಮಾಡ್ಕೊಂಬಂದು ಆನಂತರ ಕೆಳಗಡೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಂದ ಟ್ರಯೇಜ್ ಮಾಡಿಸಿ ಆನಂತರ ಅವ್ರಿಗೆ ಫಸ್ಟ್ ಏಡ್ ಮಾಡಿ ನಂತರ ಅವ್ರನ್ನ ಆ್ಯಂಬುಲೆನ್ಸಿಗೆ ಶಿಫ್ಟ್ ಮಾಡಿದ್ದು. ಸೊ ಇದು ಮಾರ್ಟಲ್ನ ಒಂದು ಮೈನ್ ಥೀಮ್ ಇತ್ತು. ಸೊ ಅದ್ರ ಜೊತೆಗೆ ಇನ್ ಕೇಸ್ ಎನಿ ಎಮರ್ಜೆನ್ಸಿ ಎಸ್ಪೆಷಲಿ ಒಂದು ಸ್ಮೋಕ್ ರೂಮಲ್ಲಿ ಏನೋ ಟ್ರ್ಯಾಪ್ ಆದರೆ ಯಾವ ರೀತಿ ಎಸ್ಕೇಪ್ ಆಗಬೇಕು, ಸೊ ಏನೇನು ಮಾಡಬೇಕು ಏನೇನು ಮಾಡಬಾರ್ದು, ಜೊತೆಗೆ ಫೈರ್ ಎಕ್ಸ್ಟಿಂಗ್ವಿಷರ್ ಫಸ್ಟ್ ಏಡ್ ಫೈರ್ ಎಕ್ಸ್ಟಿಂಗ್ವಿಷರ್ನ ಆಪ್ರೇಟ್ ಮಾಡೋದು ಯಾವ ರೀತಿ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ನಾವು ಇವತ್ತು ಆಸ್ಪತ್ರೆ ಸಿಬ್ಬಂದಿಗಳಿಗೆ ಹಾಗೂ ನರ್ಸಿಂಗ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಸೊ ಆ ಸ್ಟೂಡೆಂಟ್ಸ್ಗಳಿಗೂ ಸಹ ಅವರಿಗೆ ತಿಳಿಸಿ ಅವ್ರ ಕೈಲೇ ಸಹ ಆಪ್ರೇಟ್ ಮಾಡಿಸಿದ್ದೀವಿ. ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಇವತ್ತು ಫೈರ್ ಸೇಫ್ಟಿ ಬಗ್ಗೆ ಒಂದು ಮಾಕ್ ಡ್ರಿಲ್ನ ನಾವು ಹಮ್ಮಿಕೊಳ್ಳಲಾಗಿದೆ. ಡಿಸ್ಟ್ರಿಕ್ಟ್ ಅಗ್ನಿಶಾಮಕ ಸೇವೆಗಳ ಅಡಿಯಲ್ಲಿ ಫೈರ್ ಸೇಫ್ಟಿ ಆಫೀಸ್ ಬೆಂಕಿ ಅಪಘಾತ ಮತ್ತು ತುರ್ತು ಸೇವೆಗಳ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದೆ. ಮೊದಲನೇದಾಗಿ ಒಂದು ವಾರ್ಡ್ನಲ್ಲಿ ಯಾವುದಾದ್ರೂ ರೋಗಿ ಸಿಲುಕಿಕೊಂಡಾಗ ಅಗ್ನಿ ಅವಘಡವಾದಾಗ ಅಲ್ಲಿಂದ ಅವ್ರನ್ನ ಹೇಗೆ ತುರ್ತಾಗಿ ನಾವು ರೆಸ್ಕ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕತೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಹಾಗೂ ವೈದ್ಯರು ಮತ್ತು ಜಿಲ್ಲಾ ಗುಣಮಟ್ಟ ಖಾತ್ರಿ ಘಟಕ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತ ದೀಕ್ಷಿತ್ ಅವರು ಹಾಗೂ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಅಗ್ನಿಶಾಮಕ ದಳ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.